ಸೊ ಅದನ್ನ ತೆಗೆದಾಗ ಬಂದಿರ್ತೀನಿ. ಹಳ್ಳಿ ಯಾವ ಥರ ನಾನು ಚೇಂಜ್ ಮಾಡ್ಬೋದು, ನಾನು ಕಲ್ತಿರೋ ವಿದ್ಯೆನ ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೊಬೋದು. ಆ್ಯಂಡ್ ಮಾಸ್ ಅಂತ ಬಂದಾಗ ಕೆಲವೊಂದು ಕೆಟ್ಟ ಚಟುವಟಿಕೆ ನಡೆದಾಗ ಅಲ್ಲಿ ನಾನು ಅದನ್ನು ಯಾವ ಥರ ತಡೆ ಮಾಡ್ತೀನಿ ಅನ್ನೋದೇ ಸಿನಿಮಾ ಒಂದು ನನ್ನ ಪೋಷನ್. ಯಾಕೆಂದರೆ ಮಾಸ್ ಸಿನಿಮಾ ಹೇಗಿತ್ತು ಆ್ಯಕ್ಟ್ ಮಾಡಿದ್ರು, ಸ್ಟ್ರೈಕಿಂಗ್ ಎಲ್ಲ ಇರುತ್ತೆ. ಮೊದಲೇನೋ ಒಂದು ಚಾಕ್ಲೇಟ್ ಬಾಯ್ ಥರ ಬಿಂಬಿಸ್ಕೊಂಡಿದ್ವಿ. ಮಾಡಿದ್ದೀನಿ ಕಂಟಿನ್ಯೂಸ್. ಇವಾಗ ತಲ್ವಾರ್ ಅದಿನ್ನೂ ಮಾಸ್. ಆ್ಯಂಡ್ ಪ್ರೀವಿಯಸ್ ನೋಡಿದಾಗ ಚಾಣಾಕ್ಷಲ್ಲೂ ಒಂದು ಫೈಟ್ ಇತ್ತು, ಅದು ಒಂದು ಮಾಸ್ ಸಬ್ಜೆಕ್ಟು. ಚೆನ್ನಾಗಿದೆ. ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಕೌರವ ಇಂಟ್ರೆಸ್ಟ್ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದು, ಸನ್ನಪ್ಪ ಮಾಸ್ಟ್ರು, ಡ್ರೈವರ್ ಸನ್ನಪ್ಪ ಮಾಸ್ಟ್ರು ಮತ್ತು ಥ್ರಿಲ್ಲರ್ ಮಾಸ್ಟ್ರು. ಐ ಥಿಂಕ್ ಎಲ್ಲ ಬರ್ತಾ ಇರೋದು ಆಲ್ಮೋಸ್ಟು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾನೇ ಜಾಸ್ತಿ ಬರ್ತಾ ಇದೆ ನನಗೆ. ಸೊ ಅದೇನು ಅದು ಚಾಕ್ಲೇಟ್ ಬಾಯ್ ಹೀರೋ ಅಂತ ಏನಿದೆ ಅದನ್ನು ಚೂರು ಇದನ್ನು ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ನಾನು. ಈಗ ಅಭಿಮಾನಿಗಳು ಜಾಸ್ತಿ ಆಗಿದೆ. ಬಿಗ್ ಬಾಸ್ ಹೆಚ್ಚು ಬಂದ ಒಂದು ಕಡೆ ಸಿನಿಮಾ ಅಭಿಮಾನಿಗಳು ಬಿಗ್ ಬಾಸ್ ಅಭಿಮಾನಿಗಳು ಜಾಸ್ತಿ ಆಗಿದೆ. ಅವ್ರಿಗೆ ಸಿನಿಮಾ ಯಾವ ರೀತಿ ಅಭಿಮಾನಿಗಳು ಜಾಸ್ತಿ ಆಗಿ ಮೊದಲನೇ ಐ ಥಿಂಕ್ ನಾನು ನವಗ್ರಹ ಸಿನಿಮಾ ಫಸ್ಟು ತೂದೀಪ ಸಂಸ್ಥೆ ದರ್ಶನ್ ಸರ್ ಹಾಗೂ ದಿನಕರ್ ಸರ್ ಅವರ ಹಳೆ ಕೆಲಸ ಮಾಡಿದ ಸಿನಿಮಾ. ಅಲ್ಲಿ ಆ್ಯಕ್ಚುಲಿ ಈಗ ನವಗ್ರಹ ಹುಡುಗ, ಕ್ಯಾಡ್ಬರೀಸ್, ಕನ್ನಡ ಸೇರಿ ಹುಡುಗ ಈ ಥರ ಒಂದು ಹೆಸರು ಬಂದಿತ್ತು. ಅಲ್ಲಿಂದ ಒಂದು 15 ವರ್ಷದ ಜರ್ನಿ, ತುಂಬ ಇಳಿಬೀಳುಗಳಿತ್ತು. ಎಲ್ಲೋ ಒಂದು ಅಂದ್ಕೊಂಡಿದ್ದ ಥರ ಸಕ್ಸಸ್ ಕಂಡಿರಲಿಲ್ಲ. ಬಟ್ ಆದರೂ ಹಲವಾರು ನಿರ್ಮಾಪಕರು, ನಿರ್ದೇಶಕರು ನನ್ನ ನಂಬಿ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರು ನನ್ನ ಕೈ ಬಿಡಲಿಲ್ಲ, ಇಲ್ಲ ಮಾಡಿ ಏನೋ ಒಂದು ಆಗುತ್ತೆ ನಿಮ್ದೆ ಅಂತ. ಸೊ ಇವಾಗ ಬಿಗ್ ಬಾಸ್ ನನಗೊಂದು ಸೆಕೆಂಡ್ ಇನ್ನಿಂಗ್ಸ್, ಒಂದು ಹೊಸ ಜರ್ನಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೇಲಿದ್ದಾಗ ಸ್ವಲ್ಪ ಭಯ ಆಗ್ತಾಯಿತ್ತು. ಯಾಕೆ ನಿಮಗೆ ಈ ಥರ ಸೈಲೆಂಟ್ ಆಗಿದ್ದು ಏನಾದರೂ ಜನ ಇಷ್ಟಪಡ್ತಾರೆ, ಇಲ್ಲ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡಿದ್ದೀನಿ, ಎಲ್ಲೋ ಒಂದು ಸ್ಟ್ಯಾಂಡ್ಸ್ ತೊಗೊಬೇಕು ಅಲ್ಲಿ ತೊಗೊಂಡಿದ್ದೀನಿ, ಯಾರು ಪರವಾಗಿ ಮಾತಾಡಬೇಕು ಅವಾಗ ಮಾತಾಡಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಒಂದು 55 ದಿನ ನಾನು ಫಸ್ಟ್ ಡೇ ಹೆಂಗಿದ್ನೋ ಅವತ್ತಿನ ಲಾಸ್ಟ್ ಬರೋವರೆಗೂ ಹಂಗೆ ಇದೆ. ಅದು ಆಚೆ ಬಂದಾಗ ನಾನು ನೋಡಿದ್ದು ತುಂಬ ಖುಷಿ ಆಯಿತು. ಜನ ಕೊಟ್ಟರು ನನ್ನ ರೆಸ್ಪಾನ್ಸು. ಐ ಥಿಂಕ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಚೆನ್ನಾಗಿ ನನ್ನ ಇಷ್ಟಪಟ್ಟಿದ್ದಾರೆ. ತುಂಬ ಮನೆ ಮಗ ಅಂತ ಸ್ವೀಕರಿಸಿದ್ದಾರೆ. ಅದು ನನಗೆ ಒಂದು ತುಂಬ ಖುಷಿ ಕೊಟ್ಟಿದೆ. ಆಮೇಲೆ ಪ್ರತಿಯೊಂದು ಐ ಥಿಂಕ್ ಒಂದು ವೀಡಿಯೋ, ಒಂದು ಲೈಕ್ಸ್ ಆಗಿರ್ಬೋದು, ಒಂದು 5 ಮಿಲಿಯನ್ 6 ಮಿಲಿಯನ್ ಅದು ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ಒಂದು 50 ಡೇಸ್ ಓಡಿದಷ್ಟು ಖುಷಿ ನನಗೆ ಕೊಟ್ಟಿರುತ್ತೆ. ಒಂದು ಕಡೆ ಬಿಗ್ ಬಾಸ್ ಮನೇಲಿದ್ದಾಗ ನವಗ್ರಹ ಮತ್ತೆ ರಿಲೀಸ್ ಆಯಿತು, ಮಿಸ್ ಮಾಡ್ಕೊಂಡ್ರೆ ಹೌದು ಖಂಡಿತ. ಯಾಕಂದರೆ ಬಟ್ ಒಂದು ಒಳ್ಳೆ ಮೈಲೇಜ್ ಕೊಡ್ತಾರೆ. ಅದು ಮತ್ತೆ ಜನ ರಿಕನೆಕ್ಟ್ ಆಗೋಕ್ಕೆ ಒಂದು ಒಳ್ಳೆ ಮೈಲೇಜ್ ಕೊಡ್ತಾರೆ. ಸೊ ನವಗ್ರಹನೂ ಐ ಥಿಂಕ್ ಓಪನಿಂಗ್ ತುಂಬ ಚೆನ್ನಾಗಿ ತೊಗೊಳ್ತದೆ ಸಿನಿಮಾ. ಅದನ್ನು ಆಚೆ ಬಂದಾಗ ನನಗೆ ಗೊತ್ತಾಯಿತು. ಸೊ ಅದೊಂದು ಖುಷಿ. ಸೊ 2025 ದೇವರಿಂದ ಎಲ್ಲರೂ ಪ್ರೀತಿ ಆಶ್ರಯದಿಂದ ನೋಡೋಣ. ಹೇಳಿ ಸರ್, ಅದು ತುಂಬ ಮೊನ್ನೆ ಪೋಸ್ಟರ್ ನೋಡಿದಾಗಿನ ನಾನು ಅದೇ ಡೌಟ್, ಟೀಮ್ ದಾಸರಡಿನ ಗ್ರಹದ ದಾಸರಡಿ ಯಾಕೆ ಸಿನಿಮಾ ನೋಡೋದು ಗೊತ್ತಾಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಸರ್ ಈಗ ನಿರ್ದೇಶಕರು ಕೊಡಿ ಸರ್. ವಿಕ್ರಮ್ ಮಾಸ್ಟರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ರೊಮ್ಯಾಂಟಿಕ್ ಆಗಿ ಮಾಡಿದ್ದೀರಾ. ನಿಮ್ಮನ್ನ ಅವತ್ತು ನೋಡಿಲ್ಲ. ಹುಡುಗಿ ಸಾಂಗ್ ಅಲ್ಲಿ ದೂರ ದೂರ ಇದ್ಕೊಂಡು ನೋಡಿದ ಸಾಂಗ್ಗಳು, ಬಟ್ ಇದರಲ್ಲಿ ಓವರ್ ರೊಮ್ಯಾಂಟಿಕ್ ಅಂತ ಅನಿಸ್ತು. ಇದು ಸಿನಿಮಾದಲ್ಲಿ ಆಡಿಯನ್ಸು ಮಕ್ಕಳು ಕೂತ್ಕೊಂಡು ನೋಡ್ಬೋದಾ? ಈ ಥರ ಓವರ್ ಆಲ್ ಸಿನಿಮಾ ಫೈಟ್ಸ್ ಆಗಿರ್ಬೋದು, ಬ್ಲಡ್, ಈ ಥರ ರೊಮ್ಯಾಂಟಿಕ್ ಸಾಂಗ್. ಹೌದು, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಎಲ್ಲೂ ವಲ್ಗಾರಿಟಿ ಅಂತ ಎಲ್ಲೂ ಇಲ್ಲ. ಐ ಥಿಂಕ್ ಚೆನ್ನಾಗೇ ಇದೆ. ಎಲ್ಲೂ ನನಗೆ ಅಸಹ್ಯ ಇಲ್ಲ, ಆ ಥರ ಏನಿಲ್ಲ. ಆ್ಯಕ್ಚುಲಿ ನಂದು ಇನ್ನೊಂದು ಸಿನಿಮಾ ಟೆನೆಂಟ್ ರಿಲೀಸ್ ಆಗಿತ್ತು. ಅದರಲ್ಲಿ ಕಂಪ್ಲೀಟ್ ನೆಗೆಟಿವ್ ಶೇಡು. ಸೊ ನಾನು ಬಿಗ್ ಬಾಸ್ ಮನೇಲಿ ಧರ್ಮರಾಯ ಅಂತ ಏನು ಹೆಸರು ಬಂದಿತ್ತು, ಆಚೆ ಬಂದಾಗ ಕಂಪ್ಲೀಟ್ ಒಂದು ಆಪೋಸಿಟ್ ಶೇಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಇನ್ನೂ ಇಂಟೆನ್ಸ್ ಲವ್ ಇತ್ತು. ಬಟ್ ಇದರಲ್ಲಿ ಐ ಥಿಂಕ್ ಇಟ್ಸ್ ವೆರಿ ಲೈಕ್ ನನಗೆ ಅನಿಸ್ಲಿಲ್ಲ. ಸೊ ಅದನ್ನು ತೆಗೆದಾಗ ಬಂದಿರ್ತೀನಿ. ಹಳ್ಳಿ ಯಾವ ಥರ ನಾನು ಚೇಂಜ್ ಮಾಡ್ಬೋದು, ನಾನು ಕಲ್ತಿರೋ ವಿದ್ಯೆನ ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೊಬೋದು. ಆ್ಯಂಡ್ ಮಾಸ್ ಅಂತ ಬಂದಾಗ ಕೆಲವೊಂದು ಕೆಟ್ಟ ಚಟುವಟಿಕೆ ನಡೆದಾಗ ಅಲ್ಲಿ ನಾನು ಅದನ್ನು ಯಾವ ಥರ ತಡೆ ಮಾಡ್ತೀನಿ ಅನ್ನೋದೇ ಸಿನಿಮಾ ಒಂದು ನನ್ನ ಪೋಷನ್. ಯಾಕೆಂದರೆ ಮಾಸ್ ಸಿನಿಮಾ ಹೇಗಿತ್ತು ಆ್ಯಕ್ಟ್ ಮಾಡಿದ್ರು, ಸ್ಟ್ರೈಕಿಂಗ್ ಎಲ್ಲ ಇರುತ್ತೆ. ಮೊದಲೇನೋ ಒಂದು ಚಾಕ್ಲೇಟ್ ಬಾಯ್ ಥರ ಬಿಂಬಿಸ್ಕೊಂಡಿದ್ವಿ. ಮಾಡಿದ್ದೀನಿ ಕಂಟಿನ್ಯೂಸ್. ಇವಾಗ ತಲ್ವಾರ್ ಅದಿನ್ನೂ ಮಾಸ್. ಆ್ಯಂಡ್ ಪ್ರೀವಿಯಸ್ ನೋಡಿದಾಗ ಚಾಣಾಕ್ಷಲ್ಲೂ ಒಂದು ಫೈಟ್ ಇತ್ತು, ಅದು ಒಂದು ಮಾಸ್ ಸಬ್ಜೆಕ್ಟು. ಚೆನ್ನಾಗಿದೆ. ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಕೌರವ ಇಂಟ್ರೆಸ್ಟ್ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದು, ಸನ್ನಪ್ಪ ಮಾಸ್ಟ್ರು, ಡ್ರೈವರ್ ಸನ್ನಪ್ಪ ಮಾಸ್ಟ್ರು ಮತ್ತು ಥ್ರಿಲ್ಲರ್ ಮಾಸ್ಟ್ರು. ಐ ಥಿಂಕ್ ಎಲ್ಲ ಬರ್ತಾ ಇರೋದು ಆಲ್ಮೋಸ್ಟು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾನೇ ಜಾಸ್ತಿ ಬರ್ತಾ ಇದೆ ನನಗೆ. ಸೊ ಅದೇನು ಅದು ಚಾಕ್ಲೇಟ್ ಬಾಯ್ ಹೀರೋ ಅಂತ ಏನಿದೆ ಅದನ್ನು ಚೂರು ಇದನ್ನು ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ನಾನು. ಈಗ ಅಭಿಮಾನಿಗಳು ಜಾಸ್ತಿ ಆಗಿದೆ. ಬಿಗ್ ಬಾಸ್ ಹೆಚ್ಚು ಬಂದ ಒಂದು ಕಡೆ ಸಿನಿಮಾ ಅಭಿಮಾನಿಗಳು ಬಿಗ್ ಬಾಸ್ ಅಭಿಮಾನಿಗಳು ಜಾಸ್ತಿ ಆಗಿದೆ. ಅವ್ರಿಗೆ ಸಿನಿಮಾ ಯಾವ ರೀತಿ ಅಭಿಮಾನಿಗಳು ಜಾಸ್ತಿ ಆಗಿ ಮೊದಲನೇ ಐ ಥಿಂಕ್ ನಾನು ನವಗ್ರಹ ಸಿನಿಮಾ ಫಸ್ಟು ತೂದೀಪ ಸಂಸ್ಥೆ ದರ್ಶನ್ ಸರ್ ಹಾಗೂ ದಿನಕರ್ ಸರ್ ಅವರ
ಹಳೆ ಕೆಲಸ ಮಾಡಿದ ಸಿನಿಮಾ. ಅಲ್ಲಿ ಆ್ಯಕ್ಚುಲಿ ಈಗ ನವಗ್ರಹುಗ, ಕ್ಯಾಡ್ಬರೀಸ್, ಕನ್ನಡ ಸೇವೆಗಳ ಈ ಥರ ಒಂದು ಹೆಸರು ಬಂದಿತ್ತು. ಅಲ್ಲಿಂದ ಒಂದು 15 ವರ್ಷದ ಜರ್ನಿ, ತುಂಬ ಇಳಿಬೀಳುಗಳಿತ್ತು. ಎಲ್ಲೋ ಒಂದು ಅಂದ್ಕೊಂಡಿದ್ದ ಥರ ಸಕ್ಸಸ್ ಕಾಣಲಿರಲಿಲ್ಲ. ಬಟ್ ಆದರೂ ಹಲವಾರು ನಿರ್ಮಾಪಕರು, ನಿರ್ದೇಶಕರು ನನ್ನ ನಂಬಿ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರು ನನ್ನ ಕೈ ಬಿಡಲಿಲ್ಲ, ಇಲ್ಲ ಮಾಡಿ ಏನೋ ಒಂದು ಆಗುತ್ತೆ ನಿಮ್ದೆ ಅಂತ. ಸೊ ಇವಾಗ ಬಿಗ್ ಬಾಸ್ ನನಗೊಂದು ಸೆಕೆಂಡ್ ಇನ್ನಿಂಗ್ಸ್, ಒಂದು ಹೊಸ ಜರ್ನಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೇಲಿ ಇದ್ದಾಗ ಸ್ವಲ್ಪ ಭಯ ಆಗ್ತಾಯಿತ್ತು. ಯಾಕೆ ಹಿಂಗೆ ಈ ಥರ ಸೈಲೆಂಟ್ ಆಗಿದ್ದು, ಏನಾದರೂ ಜನ ಇಷ್ಟಪಡ್ತಾರೆ, ಇಲ್ಲ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡಿದ್ದೀನಿ, ಎಲ್ಲೂ ಒಂದು ಸ್ಟ್ಯಾಂಡ್ಸ್ ತೊಗೊಬೇಕು ಅಲ್ಲಿ ತೊಗೊಂಡಿದ್ದೀನಿ, ಯಾರು ಪರವಾಗಿ ಮಾತಾಡಬೇಕು ಅವಾಗ ಮಾತಾಡಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಒಂದು 55 ದಿನ ನಾನು ಫಸ್ಟ್ ಡೇ ಹೆಂಗಿದ್ನೋ ಅವತ್ತಿನ ಲಾಸ್ಟ್ ಬರೋವರೆಗೂ ಹಂಗೆ ಇದೆ. ಅದು ಆಚೆ ಬಂದಾಗ ನಾನು ನೋಡಿದ್ದು ತುಂಬ ಖುಷಿ ಆಯಿತು. ಜನ ಕೊಟ್ಟರು ನನ್ನ ರೆಸ್ಪಾನ್ಸು. ಐ ಥಿಂಕ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಚೆನ್ನಾಗಿ ನನ್ನ ಇಷ್ಟಪಟ್ಟಿದ್ದಾರೆ, ತುಂಬ ಮನೆ ಮಗ ಅಂತ ಸ್ವೀಕರಿಸಿದ್ದಾರೆ. ಅದು ನನಗೆ ಒಂದು ತುಂಬ ಖುಷಿ ಕೊಟ್ಟಿದೆ. ಆಮೇಲೆ ಪ್ರತಿಯೊಂದು ಐ ಥಿಂಕ್ ಒಂದು ವೀಡಿಯೋ, ಒಂದು ಲೈಕ್ಸ್ ಆಗಿರ್ಬೋದು, ಒಂದು 5 ಮಿಲಿಯನ್ 6 ಮಿಲಿಯನ್ ಅದು ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ಒಂದು 50 ಡೇಸ್ ಓಡೋದಷ್ಟು ಖುಷಿ ನನಗೆ ಕೊಟ್ಟಿರುತ್ತೆ. ಒಂದು ಕಡೆ ಬಿಗ್ ಬಾಸ್ ಮನೇಲಿದ್ದಾಗ ನವಗ್ರಹ ಮತ್ತೆ ರಿಲೀಸ್ ಆಯಿತು, ಮಿಸ್ ಮಾಡ್ಕೊಂಡ್ರೆ ಹೌದು ಖಂಡಿತ. ಯಾಕಂದರೆ ಬಟ್ ಒಂದು ಒಳ್ಳೆ ಮೈಲೇಜ್ ಕೊಡ್ತಾರೆ. ಅದು ಮತ್ತೆ ಜನ ರಿಕನೆಕ್ಟ್ ಆಗೋಕ್ಕೆ ಒಂದು ಒಳ್ಳೆ ಮೈಲೇಜ್ ಕೊಡ್ತಾರೆ. ಸೊ ನವಗ್ರಹನೂ ಐ ಥಿಂಕ್ ಓಪನಿಂಗ್ ತುಂಬ ಚೆನ್ನಾಗಿ ತೊಗೊಳ್ತದೆ ಸಿನಿಮಾ. ಅದನ್ನ ಆಚೆ ಬಂದಾಗ ನನಗೆ ಗೊತ್ತಾಯಿತು. ಸೊ ಅದೊಂದು ಖುಷಿ. ಸೊ 2025 ದೇವರಿಂದ ಎಲ್ಲರೂ ಪ್ರೀತಿ ಆಶ್ವಾದಿಂದ ನೋಡೋಣ. ಹೇಳಿ ಸರ್, ಅದು ತುಂಬ ಮೊನ್ನೆ ಪೋಸ್ಟರ್ ನೋಡಿದಾಗಿನ ನಾನು ಅದೇ ಡೌಟ್, ಟೀಮ್ ದಾಸರಳ್ಳಿನ ಅಗ್ರಹಾರ ದಾಸರಳ್ಳಿ ಯಾಕೆ ಸಿನಿಮಾ ನೋಡೋದು ಗೊತ್ತಾಗುತ್ತೆ ಅಂತ ಅವರು ಹೇಳ್ತಾರೆ. ಸೊ ಸರ್, ಈಗ ನಿರ್ದೇಶಕರು ಕೊಡಿ ಸರ್. ವಿಕ್ರಮ್ ಮಾಸ್ಟರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ರೊಮ್ಯಾಂಟಿಕ್ ಆಗಿ ಮಾಡಿದ್ದೀರಾ. ನಿಮ್ಮನ್ನ ಅವತ್ತು ನೋಡಿಲ್ಲ. ಹುಡುಗಿ ಸಾಂಗ್ ಅಲ್ಲಿ ದೂರ ದೂರ ಇದ್ಕೊಂಡು ನೋಡಿದ ಸಾಂಗ್ಗಳು, ಬಟ್ ಇದರಲ್ಲಿ ಓವರ್ ರೊಮ್ಯಾಂಟಿಕ್ ಅಂತ ಅನಿಸ್ತು. ಇದು ಸಿನಿಮಾದಲ್ಲಿ ಆಡಿಯನ್ಸ್ ಮಕ್ಕಳು ಕೂತ್ಕೊಂಡು ನೋಡ್ಬೋದಾ? ಈ ತರ ಓವರ್ ಆಲ್ ಸಿನಿಮಾ ಫೈಟ್ಸ್ ಆಗಿರ್ಬೋದು, ಬ್ಲಡ್, ಈ ತರ ರೊಮ್ಯಾಂಟಿಕ್ ಸಾಂಗ್. ಹೌದು, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಎಲ್ಲೂ ವಲ್ಗಾರಿಟಿ ಅಂತ ಎಲ್ಲೂ ಇಲ್ಲ. ಐ ಥಿಂಕ್ ಚೆನ್ನಾಗೇ ಇದೆ. ಎಲ್ಲೂ ನನಗೆ ಅಸಹ್ಯ ಇಲ್ಲ, ಆ ಥರ ಏನಿಲ್ಲ. ಆ್ಯಕ್ಚುಲಿ ನಂದು ಇನ್ನೊಂದು ಸಿನಿಮಾ ಟೆನೆಂಟ್ ರಿಲೀಸ್ ಆಗಿತ್ತು, ಅದರಲ್ಲಿ ಕಂಪ್ಲೀಟ್ ನೆಗೆಟಿವ್ ಶೇಡು. ಸೊ ಬಿಗ್ ಬಾಸ್ ಮನೇಲಿ ಧರ್ಮರಾಯ ಅಂತ ಏನು ಹೆಸರು ಬಂದಿತ್ತು, ಆಚೆ ಬಂದಾಗ ಕಂಪ್ಲೀಟ್ ಒಂದು ಆಪೋಸಿಟ್ ಶೇಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಇನ್ನೂ ಇಂಟೆನ್ಸ್ ಲವ್ ಇತ್ತು. ಬಟ್ ಇದರಲ್ಲಿ ಐ ಥಿಂಕ್ ಇಟ್ಸ್ ವೆರಿ ಲೈಕ್ ನನಗೆ ಅನಿಸ್ಲಿಲ್ಲ. ಸೊ ಅದನ್ನ ತಿದ್ದೋಗಿ ಬಂದಿರ್ತೀನಿ. ಹಳ್ಳಿ ಯಾವ ಥರ ನಾನು ಚೇಂಜ್ ಮಾಡ್ಬೋದು, ನಾನು ಕಲ್ತಿರೋ ವಿದ್ಯೆನ ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೊಬೋದು. ಆ್ಯಂಡ್ ಮಾಸ್ ಅಂತ ಬಂದಾಗ ಕೆಲವೊಂದು ಕೆಟ್ಟ ಚಟುವಟಿಕೆ ನಡೆದಾಗ ಅಲ್ಲಿ ನಾನು ಅದನ್ನು ಯಾವ ಥರ ತಡೆ ಮಾಡ್ತೀನಿ ಅನ್ನೋದೇ ಸಿನಿಮಾ ಒಂದು ನನ್ನ ಪೋರ್ಷನ್. ಯಾಕೆಂದರೆ ಮಾಸ್ ಸಿನಿಮಾ ಹೇಗಿತ್ತು ಆ್ಯಕ್ಟ್ ಮಾಡಿದ್ರು, ಟ್ರೈನಿಂಗ್ ಎಲ್ಲ ಇರುತ್ತೆ. ಮೊದಲೇನು ಒಂದು ಚಾಕ್ಲೇಟ್ ಬಾಯ್ ಥರ ಬಿಗಿಸ್ಕೊಂಡಿದ್ವಿ. ಮಾಡಿದ್ದೀನಿ ಕಂಟಿನ್ಯೂಸ್. ಇವಾಗ ತಲ್ವಾರ್ ಅದಿನ್ನೂ ಮಾಸ್. ಆ್ಯಂಡ್ ಪ್ರೀವಿಯಸ್ ನೋಡಿದಾಗ ಚಾಣಾಕ್ಷಲ್ಲೂ ಒಂದು ಫೈಟ್ ಇತ್ತು, ಅದು ಒಂದು ಮಾಸ್ ಸಬ್ಜೆಕ್ಟು. ಚೆನ್ನಾಗಿದೆ. ಇದೊಂದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಕೌರವ ಇಂಟ್ರೆಸ್ಟ್ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದು, ಸನಪ ಮಾಸ್ಟರ್, ಡ್ರೈವರ್ ಸನಪ ಮಾಸ್ಟರ್, ಮತ್ತು ಥ್ರಿಲ್ಲರ್ ಮಾಸ್ಟರ್. ಐ ಥಿಂಕ್ ಎಲ್ಲ ಬರ್ತಾ ಇರೋದು ಆಲ್ಮೋಸ್ಟ್ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾನೇ ಜಾಸ್ತಿ ಬರ್ತಾ ಇದೆ ನನಗೆ. ಸೊ ಅದೇನು ಅದು ಚಾಕ್ಲೇಟ್ ಬಾಯ್ ಹೀರೋ ಅಂತ ಏನಿದೆ ಅದನ್ನು ಶೋ ಇದನ್ನು ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ನಾನು. ಈಗ ಅಭಿಮಾನಿಗಳು ಬಂದರೆ ಜಾಸ್ತಿ ಆಗಿದೆ. ಬಿಗ್ ಬಾಸಿಂದ ಈಚೆ ಬಂದಮೇಲೆ ಒಂದು ಕಡೆ ಸಿನಿಮಾ ಅಭಿಮಾನಿಗಳು, ಬಿಗ್ ಬಾಸ್ ಅಭಿಮಾನಿಗಳು ಕೂಡ ಜಾಸ್ತಿ ಆಗಿದೆ ಅಂತ. ಅವ್ರಿಗೆ ಈ ಸಿನಿಮಾ ಯಾವ ರೀತಿ ರಿಲೀಸ್ ಮಾಡೋದು? ಅಭಿಮಾನಿಗಳು ಜಾಸ್ತಿ ಆಗಿ ಮೊದಲನೇ ಐ ಥಿಂಕ್ ನಾನು ನವಗ್ರಹ ಸಿನಿಮಾ ಫಸ್ಟು ತೂದೀಪ ಸಂಸ್ಥೆ, ದರ್ಶನ್ ಸರ್ ಹಾಗೂ ದಿನಕರ್ ಸರ್ ಅವರ ಹಳೆ ಕೆಲಸ ಮಾಡಿದ ಸಿನಿಮಾ. ಅಲ್ಲಿ ಆ್ಯಕ್ಚುಲಿ ಈಗ ನವಗ್ರಹುಗ, ಕ್ಯಾಡ್ಬರೀಸ್, ಕನ್ನಡ ಸೇವೆಗಳ ಈ ಥರ ಒಂದು ಹೆಸರು ಬಂದಿತ್ತು. ಅಲ್ಲಿಂದ ಒಂದು 15 ವರ್ಷದ ಜರ್ನಿ, ತುಂಬ ಇಳಿಬೀಳುಗಳಿತ್ತು. ಎಲ್ಲೋ ಒಂದು ಅಂದ್ಕೊಂಡಿದ್ದ ಥರ ಸಕ್ಸಸ್ ಕಾಣಲಿರಲಿಲ್ಲ. ಬಟ್ ಆದರೂ ಹಲವಾರು ನಿರ್ಮಾಪಕರು, ನಿರ್ದೇಶಕರು ನನ್ನ ನಂಬಿ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರು ನನ್ನ ಕೈ ಬಿಡಲಿಲ್ಲ, ಇಲ್ಲ ಮಾಡಿ ಏನೋ ಒಂದು ಆಗುತ್ತೆ ನಿಮ್ದೆ ಅಂತ. ಸೊ ಇವಾಗ ಬಿಗ್ ಬಾಸ್ ನನಗೊಂದು ಸೆಕೆಂಡ್ ಇನ್ನಿಂಗ್ಸ್, ಒಂದು ಹೊಸ ಜರ್ನಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೇಲಿ ಇದ್ದಾಗ ಸ್ವಲ್ಪ ಭಯ ಆಗ್ತಾಯಿತ್ತು. ಯಾಕೆ ಹಿಂಗೆ ಈ ಥರ ಸೈಲೆಂಟ್ ಆಗಿದ್ದು, ಏನಾದರೂ ಜನ ಇಷ್ಟಪಡ್ತಾರೆ, ಇಲ್ಲ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡಿದ್ದೀನಿ, ಎಲ್ಲೂ ಒಂದು ಸ್ಟ್ಯಾಂಡ್ಸ್ ತೊಗೊಬೇಕು ಅಲ್ಲಿ ತೊಗೊಂಡಿದ್ದೀನಿ, ಯಾರು ಪರವಾಗಿ ಮಾತಾಡ್ಬೇಕು ಅವಾಗ ಮಾತಾಡಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಒಂದು 55 ದಿನ ನಾನು ಫಸ್ಟ್ ಡೇ ಹೆಂಗಿದ್ನೋ ಅವತ್ತಿನ ಲಾಸ್ಟ್ ಬರೋವರೆಗೂ ಹಂಗೆ ಇದೆ. ಅದು ಆಚೆ ಬಂದಾಗ ನಾನು ನೋಡಿದ್ದು ತುಂಬ ಖುಷಿ ಆಯಿತು. ಜನ ಕೊಟ್ಟರು ನನ್ನ ರೆಸ್ಪಾನ್ಸು. ಐ ಥಿಂಕ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಚೆನ್ನಾಗಿ ನನ್ನ ಇಷ್ಟಪಟ್ಟಿದ್ದಾರೆ, ತುಂಬ ಮನೆ ಮಗ ಅಂತ ಸ್ವೀಕರಿಸಿದ್ದಾರೆ. ಅದು ನನಗೆ ಒಂದು ತುಂಬ ಖುಷಿ ಕೊಟ್ಟಿದೆ. ಆಮೇಲೆ ಪ್ರತಿಯೊಂದು ಐ ಥಿಂಕ್ ಒಂದು ವೀಡಿಯೋ, ಒಂದು ಲೈಕ್ಸ್ ಆಗಿರ್ಬೋದು, ಒಂದು 5 ಮಿಲಿಯನ್ 6 ಮಿಲಿಯನ್ ಅದು ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ಒಂದು 50 ಡೇಸ್ ಓಡೋದಷ್ಟು ಖುಷಿ ನನಗೆ ಕೊಟ್ಟಿರುತ್ತೆ.
ಒಂದು ಕಡೆ ಬಿಗ್ ಬಾಸ್ ಮನೇಲಿದ್ದಾಗ ನವಗ್ರಹ ಮತ್ತೆ ರಿಲೀಸ್ ಆಯಿತು, ಮಿಸ್ ಮಾಡ್ಕೊಂಡ್ರೆ ಹೌದು ಖಂಡಿತ. ಯಾಕಂದರೆ ಬಟ್ ಒಂದು ಒಳ್ಳೆ ಮೈಲೇಜ್ ಕೊಡ್ತಾರೆ ಅದು, ಮತ್ತೆ ಜನ ರಿಕನೆಕ್ಟ್ ಆಗೋಕ್ಕೆ ಒಂದು ಒಳ್ಳೆ ಮೈಲೇಜ್ ಕೊಡ್ತಾರೆ. ಸೊ ನವಗ್ರಹನೂ ಐ ಥಿಂಕ್ ಓಪನಿಂಗ್ ತುಂಬ ಚೆನ್ನಾಗಿ ತೊಗೊಂತು ಸಿನಿಮಾ, ಅದನ್ನ ಆಚೆ ಬಂದಾಗ ನನಗೆ ಗೊತ್ತಾಯಿತು. ಸೊ ಅದೊಂದು ಖುಷಿ. ಸೊ 2025 ದೇವ್ರದಿಂದ ಎಲ್ಲರೂ ಪ್ರೀತಿ ಆಶೀರ್ವಾದದಿಂದ ನೋಡೋಣ. ಹೇಳಿ ಸರ್, ಅದು ತುಂಬ ಮೊನ್ನೆ ಪೋಸ್ಟರ್ ನೋಡಿದಾಗಿಂದ ನಾನು ಅದೇ ಡೌಟು, ಟಿ ದಾಸರಳ್ಳಿನ ಅಗ್ರಹಾರ ದಾಸರಳ್ಳಿ ಯಾಕೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಸರ್ ಈಗ ನಿರ್ದೇಶಕರು ಕೊಡಿ ಸರ್ ಫೋನ್. ವಿಕ್ರಮ್ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ರೊಮ್ಯಾಂಟಿಕ್ ಆಗಿ ಮಾಡಿದ್ದೀರಾ. ಅಲ್ಲಿ ನಿಮ್ಮನ್ನ ಅವತ್ತು ನೋಡಿಲ್ಲ, ಹುಡುಗಿ ಸಾಂಗ್ ಅಲ್ಲಿ ದೂರ ದೂರ ಇದ್ಕೊಂಡು ನೋಡಿದ ಸಾಂಗ್ಗಳು, ಬಟ್ ಇದರಲ್ಲಿ ಓವರ್ ರೊಮ್ಯಾಂಟಿಕ್ ಅಂತ ಅನಿಸ್ತು. ಇದು ಸಿನಿಮಾದಲ್ಲಿ ಆಡಿಯನ್ಸ್ ಮಕ್ಕಳು ಕೂತ್ಕೊಂಡು ನೋಡ್ಬೋದಾ? ಈ ತರ ಓವರ್ ಆಲ್ ಸಿನಿಮಾ ಫೈಟ್ಸ್ ಆಗಿರ್ಬೋದು, ಬ್ಲಡ್, ಈ ತರ ರೊಮ್ಯಾಂಟಿಕ್ ಸಾಂಗ್. ಹೌದೌದು, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಎಲ್ಲೂ ವಲ್ಗಾರಿಟಿ ಅಂತ ಎಲ್ಲೂ ಇಲ್ಲ. ಐ ಥಿಂಕ್ ಚೆನ್ನಾಗೇ ಇದೆ. ಎಲ್ಲೂ ನನಗೆ ಅಸಹ್ಯ ಇಲ್ಲ, ಆ ಥರ ಏನಿಲ್ಲ. ಆ್ಯಕ್ಚುಲಿ ನಂದು ಇನ್ನೊಂದು ಸಿನಿಮಾ ಟೆನೆಂಟ್ ರಿಲೀಸ್ ಆಗಿತ್ತು, ಅದರಲ್ಲಿ ಕಂಪ್ಲೀಟ್ ನೆಗೆಟಿವ್ ಶೇಡು. ಸೊ ನಾನು ಬಿಗ್ ಬಾಸ್ ಮನೇಲಿ ಧರ್ಮರಾಯ ಅಂತ ಏನು ಹೆಸರು ಬಂದಿತ್ತು, ಆಚೆ ಬಂದಾಗ ಕಂಪ್ಲೀಟ್ ಒಂದು ಆಪೋಸಿಟ್ ಶೇಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಇನ್ನೂ ಇಂಟೆನ್ಸ್ ಲವ್ ಇತ್ತು. ಬಟ್ ಇದರಲ್ಲಿ ಐ ಥಿಂಕ್ ಇಟ್ಸ್ ವೆರಿ ಲೈಕ್ ನನಗೆ ಅನಿಸ್ಲಿಲ್ಲ. ಸೊ